ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿಗಳು. ಅಧಿಕಾರಕ್ಕೇನು ಕಾಂಗ್ರೆಸ್ ಬಂತು, ಕೊಟ್ಟ ಮಾತಿನಂತೆ ಆ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತರಲೇಬೇಕಾಗಿತ್ತು. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇತ್ತು. ಅದರಂತೆ ಕೊಟ್ಟ ಮಾತಿನ ಭರವಸೆಯಂತೆ ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಜಾರಿಗೆ ತಂದಿದೆ, ಜನರ ವಿಶ್ವಾಸ ಗಳಿಸುವುದಕ್ಕೆ ಮುಂದಾಗಿದೆ. ಆದರೆ ಯಾವಾಗ ಪಂಚ ಗ್ಯಾರಂಟಿಗಳ ಯೋಜನೆಗಳು ಜಾರಿಗೆ ಬಂತೋ ಆರಂಭದಿಂದ ಈ ಕ್ಷಣದ ತನಕ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದಂತಹ ನಾಯಕರೇ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇದೆ, ಇದರಿಂದ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಒಂದು ರಸ್ತೆ ಮಾಡಕ್ಕಾಗ್ತಾ ಇಲ್ಲ, ಚರಂಡಿ ಮಾಡಕ್ಕಾಗ್ತಾ ಇಲ್ಲ ಅಂತ ವಿಚಾರಗಳನ್ನ ವಿರೋಧ ಪಕ್ಷದವರಲ್ಲ, ಬದಲಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿದ್ದಂತಹ ಶಾಸಕರು ಸಚಿವರಾದಿಯಾಗಿ ಈ ಮಾತುಗಳನ್ನ ಆಡ್ತಾ ಇದ್ರು. ಈಗ ಅದನ್ನು ಮುಂದುವರೆದು ರಂಭಾಪುರಿ ಶ್ರೀಗಳು ಒಂದು ಮಾತನ್ನ ಹೇಳ್ಬಿಟ್ರು, ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಡೋ ಮೂಲಕ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆ ಅಂತ. ಹಾಗಂತ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದ್ರ ಶ್ರೀಗಳು ಅಲ್ಲ, ಅದನ್ನ ಕೊಡ್ತೀರಿ ಅಂತ ಆದ್ರೆ ಅಭಿವೃದ್ಧಿಗಳು ಕೂಡ ಅದೇ ತರ ಆಗಬೇಕಲ್ಲ ಕ್ಷೇತ್ರಗಳಲ್ಲಿ, ಯಾಕೆ ಆಗ್ತಾ ಇಲ್ಲ? ನಿಮಗೆ ಅಭಿವೃದ್ಧಿ ಮಾಡಕ್ಕಾಗ್ತಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ತಂದ್ರಿ, ಜನರನ್ನ ಸೋಮಾರಿಗಳನ್ನ ಯಾಕೆ ಮಾಡಿದ್ರಿ? ಈ ಪ್ರಶ್ನೆಯನ್ನ ರಂಭಾಪುರಿ ಶ್ರೀಗಳು ಎತ್ತಿದ್ದಾರೆ. ಈಗ ಬಹುತೇಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಿದ್ದಾರೆ, ಅರೆ ಶ್ರೀಗಳಿಗೆ ಯಾಕ್ರಿ ರಾಜಕೀಯ ಮಾತುಗಳು, ಯಾಕೆ ರಾಜಕೀಯವಾಗಿ ಮಾತಾಡ್ತಾರೆ, ಯೋಜನೆಗಳ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರ ಕೆಲಸ ಏನು, ಅವ್ರು ಅದನ್ನ ಮಾಡ್ಕೊಂಡು ಹೋಗಬೇಕು ಅಂತ ಕೆಲ ನಾಯಕರು ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಂತ ಶ್ರೀಗಳು ಮಾತನಾಡಲೇಬಾರ್ದ? ಸರ್ಕಾರದ ಯೋಜನೆಗಳ ಬಗ್ಗೆ ಅವ್ರಿಗೆ ಧ್ವನಿ ಎತ್ತುವಂತ ಹಕ್ಕಿಲ್ವಾ? ಯಾವುದೋ ಒಂದು ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಶ್ರೀಗಳು, ಒಂದು ಮಠವನ್ನ ಹೊಂದಿದ್ದಾರೆ, ಅದಕ್ಕೆ ನಾಯಕರಾಗಿದ್ದಾರೆ ಅಂದ್ರೆ ತಮ್ಮ ಸಮುದಾಯದ ಅಭಿವೃದ್ಧಿ ಮಾಡಬೇಕಾದಂತ ಜವಾಬ್ದಾರಿ ಕೂಡ ಶ್ರೀಗಳದ್ದಿರುತ್ತಲ್ವಾ? ಹಾಗಾಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಸೋಮಾರಿಗಳು ಯಾರು, ಗ್ಯಾರಂಟಿ ಯೋಜನೆಯಿಂದಾನ? ಇದೇ ವಿಶೇಷ ಕಾರ್ಯಕ್ರಮ. ಸೋಮಾರಿಗಳು ಯಾರು? ಗ್ಯಾರಂಟಿಯ ಜಟಾಪಟಿ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗುವುದಕ್ಕೆ ಶ್ರೀಗಳ ಮಾತು ಅದಕ್ಕೆ ಕಾರಣ ಆಗಿ ಹೋಗಿದೆ. ರಂಭಾಪುರಿ ಶ್ರೀಗಳು ಕೊಟ್ಟಿರುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಗ್ಯಾರಂಟಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಚರ್ಚೆಗಳು ಹುಟ್ಟು ಹಾಕಿದೆ. ಬಿಟ್ಟಿ ಭಾಗ್ಯಗಳಿಂದ ಹಾಗಾದ್ರೆ ಜನ ನಿಜಕ್ಕೂ ಸೋಮಾರಿಗಳಾಗ್ತಿದ್ದಾರೆ? ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಂಭಾಪುರಿ ಶ್ರೀ ಮಾತನಾಡಿದ್ದಾರೆ. ರಂಭಾಪುರಿ ಶ್ರೀ ಹೇಳಿಕೆಗೆ ಕಾಂಗ್ರೆಸ್ಸಿಗರು ರೊಚ್ಚಿಗೆದ್ದಿದ್ದಾರೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ಗರಂ ಆಗಿದ್ದಾರೆ. ಅವರದೇ ಸಮುದಾಯದ ನಾಯಕರು ಮಾತನಾಡಿದ್ರು. ಸರಿಯಾದ ಉತ್ತರ ಸಿಗಬೇಕಾದ್ರೆ ಜನರನ್ನೇ ಕೇಳಿ, ಜಸ್ಟ್ 1,000 ಜನರನ್ನ ಸೇರಿಸಿ ನೀವು ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಸಾಕು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ತಕ್ಕ ಉತ್ತರ ಸಿಕ್ಬಿಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರೇ ಹೇಳ್ಬಿಟ್ರು. ಜನರ ಉತ್ತರನೇ ಫೈನಲ್, ಜನಾನೇ ಪಂಚ ಗ್ಯಾರಂಟಿಗಳನ್ನ ಒಪ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜೈಕಾರ ಹಾಕ್ತಿದ್ದಾರೆ ಜನ. ಹಾಗಾಗಿ ಜನರ ತೀರ್ಮಾನ, ಅವರ ಅಭಿಪ್ರಾಯವೇ ಅಂತಿಮ ಆಗುತ್ತೆ. ಇನ್ಯಾರು ಏನೇ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರೂ ಕೂಡ ಅದನ್ನ ಒಪ್ಪೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧರಿಲ್ಲ. ನಾನು ಸೇರಿದಂತೆ ಉಳಿದ ನಾಯಕರು ಕೂಡ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ರು ಸತೀಶ್ ಜಾರಕಿಹೊಳಿ. ಜಸ್ಟ್ ಅವರೊಬ್ಬರೇ ಹೇಳಿಕೆ ಕೊಟ್ರಾ? ಈಗ ಪ್ರತಿನಿಧಿಸ್ತಿದ್ದಾರಲ್ಲ ಶ್ರೀಗಳು ಒಂದು ಸಮುದಾಯವನ್ನ, ಅದೇ ಸಮುದಾಯದ ನಾಯಕರು ಕೂಡ ಹೇಳ್ಬಿಟ್ರು, ಎಂ ಬಿ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ಶ್ರೀಗಳ ಮಾತನ್ನ ಒಪ್ಪುವ ಮಾತೇ ಇಲ್ಲ ಅಂತ. ಹಾಗಾಗಿ ಈಗ ಶ್ರೀಗಳ ಮಾತು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ವಿಪಕ್ಷದವರು ಆರಂಭದಿಂದಲೂ ಕೂಡ ನಾವು ಗ್ಯಾರಂಟಿಯ ವಿರೋಧಿಗಳೆಲ್ಲ, ಬದಲಾಗಿ ಅದನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದಿದ್ದೀರಾ, ಜನರಿಗೆ ಅದು ತಲುಪ್ತಾ ಇದೆಯಾ, ಇದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ ಶ್ರೀಗಳು ಏನ್ ಹೇಳಿದ್ರು, ಅದಕ್ಕೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಹೇಗಿತ್ತು ನೋಡ್ಕೊಂಡು ಬರೋಣ. ಅವರು ನೇರವಾಗಿ ಜನರನ್ನ ಕೇಳಬೇಕು, ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೇ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರ. ಇದು ನಡೆದು ಬಂದಂಥ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ, ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು, ಅದೇ ಫೈನಲ್ ಉತ್ತರ. ಅದನ್ನ ಅವರು ನೇರವಾಗಿ ಜನರನ್ನ ಫ್ರೀ ಕೊಡೋದಕ್ಕೆ ನಮ್ದೇನು ವಿರೋಧ ಏನಿಲ್ಲ ನಾವು. ಆದರೆ ಕೊಡೋದ್ರ ಜೊತೆಗೆ ಅವರು ದುಡಿಮೆ ಮಾಡೋದನ್ನು ಕಲಿಸ್ಬೇಕು ಅಂತ, ದುಡಿಮೆ ಮಾಡಬೇಕು, ಅವ್ರು ಸೋಮಾರಿಗಳಾಗಬಾರ್ದು, ದುಡಿಮೆ ಆಗಬೇಕು ಅಂತ ಸ್ವಾಮೀಜಿಯವರ ಬಯಕೆ ಇರ್ಬೋದು, ಅದನ್ನು ಹೇಳಿದ್ದಾರೆ. ಈಗ ಫ್ರೀ ಬಸ್ ಮಾಡಿದ್ದೀರಾ,
ಕೊಡಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಶಾಲಾ ಮಕ್ಕಳೆಲ್ಲ JCBಗೆ ಹೋಗ್ತಾವ್ರೆ, ಈಗ ನಡ್ಕೊಂಡು ಹೋಗ್ತಾವ್ರೆ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಶಾಲಾ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಅದರಿಂದ ನ್ಯೂನ್ಯತೆಗಳು